ರಾಜ್ಯ ರಾಜಕಾರಣದ ಕುರ್ಚಿ ಕಲಹ ಕೊನೆಗೂ ಹೈಕಮಾಂಡ್ ಅಂಗಳವನ್ನ ತಲುಪಿಯಾಗಿದೆ. ಇದೇ ವಾರದಲ್ಲಿ ಕುರ್ಚಿ ಕಾಳಗಕ್ಕೆ ತೆರೆ ಎಳೆಯುವ ಸಾಧ್ಯತೆ ಇದ್ದು ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಮಟ್ಟದ ಚರ್ಚೆ ನಡೆಯಲಿದೆ. ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿ ಫೈಟ್ ದಿನೇ ದಿನೇ ಬಿರುಸಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ನಂಬರ್ ಗೇಮ್ಗೆ ಇಳಿದಿದ್ದಾರೆ. ಕಾಂಗ್ರೆಸ್ ಶಾಸಕರನ್ನ ತಮ್ಮತ್ತ ಸೆಳೆದುಕೊಳ್ಳುವ ಆಟವನ್ನು ಆರಂಭಿಸಿದ್ದಾರೆ. ತಮ್ಮ ಕಡೆಯೂ ಕೂಡ ಶಾಸಕರ ಬೆಂಬಲ ಇದೆ ಅಂತ ಕಾಂಗ್ರೆಸ್ ಹೈಕಮಾಂಡ್ಗೆ ತೋರಿಸುವ ಪ್ರಯತ್ನ ಕೂಡ ಆರಂಭಿಸಿದ್ದಾರೆ. ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅಖಾಡಕ್ಕೆ ಧುಮುಕಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿ ಸೆಟಲ್ ಮಾಡುತ್ತೇವೆ. ಸಿದ್ದರಾಮಯ್ಯ ಡಿಕೆಶಿಗೆ ಆಹ್ವಾನ ಕೊಟ್ರ ಖರ್ಗೆ. ನಾನು ದೆಹಲಿಗೆ ಹೋದ ಮೇಲೆ ಇಂಪಾರ್ಟೆಂಟ್ ಜನರನ್ನ ಕರೆಸಿ ಮಾತನಾಡ್ತೇನೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ರಾಹುಲ್ ಗಾಂಧಿ ಕೂಡ ಸಭೆಯಲ್ಲಿ ಇರ್ತಾರೆ. ಸಿಎಂ ಡಿಸಿಎಂ ಇಬ್ಬರು ಕೂಡ ಇರ್ತಾರೆ. ಹೈಕಮಾಂಡ್ ಏಕಾಂಗಿಯಲ್ಲ. ಹೈಕಮಾಂಡ್ ಟೀಮ್ ಕುಳಿತುಕೊಂಡು ಪರಸ್ಪರ ಚರ್ಚಿಸಿ ನಿರ್ಣಯವನ್ನ ಕೈಗೊಳ್ಳುತ್ತೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. 3-4 ಜನರಿಗೆ ಕರೆಸಿ ಮಾತಾಡ್ತೀನಿ. ಅದರಲ್ಲಿ ಚರ್ಚೆ ಆದ್ಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೇವೆ. ಅದನ್ನ ವಿಶೇಷವಾಗಿ ಇಂಥ ಗೊಂದಲಕ್ಕೆ ತೆರೆ ಬೀಳ್ತದೆ. ಅವರಿಗೆಲ್ಲ ಕರ್ಸೆ ಮಾತಾಡಬೇಕಾಗ್ತದೆ. ಕರ್ಸೆ ಮಾತಾಡಿ ಸೆಟಲ್ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಮೀಟಿಂಗ್. ಕ್ಯಾಬಿನೆಟ್ ಸಭೆಗೂ ಮುನ್ನವೇ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ 5 ನಾಯಕರು ಭೇಟಿ ನೀಡಿದ್ದಾರೆ. ಸಚಿವರಾದ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಹಾಗೂ ಕೆಎನ್ ರಾಜಣ್ಣ ಸಿಎಂ ಜೊತೆಗೆ ದಿಢೀರಂತ ಸಭೆ ನಡೆಸಿದ್ದಾರೆ. ಅಲ್ಲಿ ಹೈಕಮಾಂಡ್ನವರು ಯಾವ ಉದ್ದೇಶದಿಂದ ಕರೆಸಿದ್ದಾರೆ ಅಂತಕ್ಕಂಥದ್ದನ್ನ ಮಂದಟ್ ಮಾಡ್ತಾರೆ. ಅಲ್ಲಿ ಏನೆಲ್ಲ ನಡೆಯುತ್ತೆ, ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತದೆ, ನಿರ್ಧಾರಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಬದ್ರು, ಶಿವಕುಮಾರ್ ಕೂಡ ಇರ್ತಾರೆ. ನಮ್ಮ ನಡೆ ಹೈಕಮಾಂಡ್ ನಡೆನ ನಮ್ಮ ನಡೆ ಅಲ್ಲ ಸರ್. ಬಿಡಬೇಕು ಅನ್ನೋದೇನಾದ್ರು ಬಂದ್ರೆ ಬಿಡಬೇಕಾ ಬೇಡವಾ? ಬಿಡೋದು ಕಟ್ಕೊಳ್ಳೋದು ಅದೆಲ್ಲ ಅಲ್ಲಿ ತೀರ್ಮಾನ ಆಗೋದು. ಇನ್ನು ನಿನ್ನೆಯಷ್ಟೇ ನಾವು ಸಿಎಂ ಪರವಾಗಿದ್ದೇವೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ರು. ಇದೀಗ ಸಿಎಂ ಸರ್ಕಾರಿ ನಿವಾಸ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆದಿದ್ದು ಅಹಿಂದ ನಾಯಕ ನಡೆ ತೀವ್ರ ಕುತೂಹಲವನ್ನು ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣದ ಕುರ್ಚಿ ಕಲಹ ಕೊನೆಗೂ ಹೈಕಮಾಂಡ್ ಅಂಗಳವನ್ನ ತಲುಪಿಯಾಗಿದೆ. ಇದೇ ವಾರದಲ್ಲಿ ಕುರ್ಚಿ ಕಾಳಗಕ್ಕೆ ತೆರೆ ಎಳೆಯುವ ಸಾಧ್ಯತೆ ಇದ್ದು ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಮಟ್ಟದ ಚರ್ಚೆ ನಡೆಯಲಿದೆ. ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿ ಫೈಟ್ ದಿನೇ ದಿನೇ ಬಿರುಸಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ನಂಬರ್ ಗೇಮ್ಗೆ ಇಳಿದಿದ್ದಾರೆ. ಕಾಂಗ್ರೆಸ್ ಶಾಸಕರನ್ನ ತಮ್ಮತ್ತ ಸೆಳೆದುಕೊಳ್ಳುವ ಆಟವನ್ನು ಆರಂಭಿಸಿದ್ದಾರೆ. ತಮ್ಮ ಕಡೆಯೂ ಕೂಡ ಶಾಸಕರ ಬೆಂಬಲ ಇದೆ ಅಂತ ಕಾಂಗ್ರೆಸ್ ಹೈಕಮಾಂಡ್ಗೆ ತೋರಿಸುವ ಪ್ರಯತ್ನ ಕೂಡ ಆರಂಭಿಸಿದ್ದಾರೆ. ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅಖಾಡಕ್ಕೆ ಧುಮುಕಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿ ಸೆಟಲ್ ಮಾಡುತ್ತೇವೆ. ಸಿದ್ದರಾಮಯ್ಯ ಡಿಕೆಶಿಗೆ ಆಹ್ವಾನ ಕೊಟ್ರ ಖರ್ಗೆ. ನಾನು ದೆಹಲಿಗೆ ಹೋದ ಮೇಲೆ ಇಂಪಾರ್ಟೆಂಟ್ ಜನರನ್ನ ಕರೆಸಿ ಮಾತನಾಡ್ತೇನೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ರಾಹುಲ್ ಗಾಂಧಿ ಕೂಡ ಸಭೆಯಲ್ಲಿ ಇರ್ತಾರೆ. ಸಿಎಂ ಡಿಸಿಎಂ ಇಬ್ಬರು ಕೂಡ ಇರ್ತಾರೆ. ಹೈಕಮಾಂಡ್ ಏಕಾಂಗಿಯಲ್ಲ. ಹೈಕಮಾಂಡ್ ಟೀಮ್ ಕುಳಿತುಕೊಂಡು ಪರಸ್ಪರ ಚರ್ಚಿಸಿ ನಿರ್ಣಯವನ್ನ ಕೈಗೊಳ್ಳುತ್ತೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. 3-4 ಜನರಿಗೆ ಕರೆಸಿ ಮಾತಾಡ್ತೀನಿ. ಅದರಲ್ಲಿ ಚರ್ಚೆ ಆದ್ಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೇವೆ. ಅದನ್ನ ವಿಶೇಷವಾಗಿ ಇಂಥ ಗೊಂದಲಕ್ಕೆ ತೆರೆ ಬೀಳ್ತದೆ. ಅವರಿಗೆಲ್ಲ ಕರ್ಸೆ ಮಾತಾಡಬೇಕಾಗ್ತದೆ. ಕರ್ಸೆ ಮಾತಾಡಿ ಸೆಟಲ್ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಮೀಟಿಂಗ್. ಕ್ಯಾಬಿನೆಟ್ ಸಭೆಗೂ ಮುನ್ನವೇ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ 5 ನಾಯಕರು ಭೇಟಿ ನೀಡಿದ್ದಾರೆ. ಸಚಿವರಾದ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಹಾಗೂ ಕೆಎನ್ ರಾಜಣ್ಣ ಸಿಎಂ ಜೊತೆಗೆ ದಿಢೀರಂತ ಸಭೆ ನಡೆಸಿದ್ದಾರೆ. ಅಲ್ಲಿ ಹೈಕಮಾಂಡ್ನವರು ಯಾವ ಉದ್ದೇಶದಿಂದ ಕರೆಸಿದ್ದಾರೆ ಅಂತಕ್ಕಂಥದ್ದನ್ನ ಮಂದಟ್ ಮಾಡ್ತಾರೆ. ಅಲ್ಲಿ ಏನೆಲ್ಲ ನಡೆಯುತ್ತೆ, ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತದೆ, ನಿರ್ಧಾರಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಬದ್ರು, ಶಿವಕುಮಾರ್ ಕೂಡ ಇರ್ತಾರೆ. ನಮ್ಮ ನಡೆ ಹೈಕಮಾಂಡ್ ನಡೆನ ನಮ್ಮ ನಡೆ ಅಲ್ಲ ಸರ್. ಬಿಡಬೇಕು ಅನ್ನೋದೇನಾದ್ರು ಬಂದ್ರೆ ಬಿಡಬೇಕಾ ಬೇಡವಾ? ಬಿಡೋದು ಕಟ್ಕೊಳ್ಳೋದು ಅದೆಲ್ಲ ಅಲ್ಲಿ ತೀರ್ಮಾನ ಆಗೋದು. ಇನ್ನು ನಿನ್ನೆಯಷ್ಟೇ ನಾವು ಸಿಎಂ ಪರವಾಗಿದ್ದೇವೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ರು. ಇದೀಗ ಸಿಎಂ ಸರ್ಕಾರಿ ನಿವಾಸ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆದಿದ್ದು ಅಹಿಂದ ನಾಯಕ ನಡೆ ತೀವ್ರ ಕುತೂಹಲವನ್ನು ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ರಾಜ್ಯ ರಾಜಕಾರಣದ ಕುರ್ಚಿ ಕಲಹ ಕೊನೆಗೂ ಹೈಕಮಾಂಡ್ ಅಂಗಳವನ್ನ ತಲುಪಿಯಾಗಿದೆ. ಇದೇ ವಾರದಲ್ಲಿ ಕುರ್ಚಿ ಕಾಳಗಕ್ಕೆ ತೆರೆ ಎಳೆಯೋ ಸಾಧ್ಯತೆ ಇದ್ದು ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಮಟ್ಟದ ಚರ್ಚೆ ನಡೆಯಲಿದೆ. ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿ ಫೈಟ್ ದಿನೇ ದಿನೇ ಬಿರುಸಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ನಂಬರ್ ಗೇಮ್ಗೆ ಇಳಿದಿದ್ದಾರೆ. ಕಾಂಗ್ರೆಸ್ ಶಾಸಕರನ್ನ ತಮ್ಮತ್ತ ಸೆಳೆದುಕೊಳ್ಳುವ ಆಟವನ್ನು ಆರಂಭಿಸಿದ್ದಾರೆ. ತಮ್ಮ ಕಡೆಯೂ ಕೂಡ ಶಾಸಕರ ಬೆಂಬಲ ಇದೆ ಅಂತ ಕಾಂಗ್ರೆಸ್ ಹೈಕಮಾಂಡ್ಗೆ ತೋರಿಸುವ ಪ್ರಯತ್ನ ಕೂಡ ಆರಂಭಿಸಿದ್ದಾರೆ. ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅಖಾಡಕ್ಕೆ ಧುಮುಕಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿ ಸೆಟಲ್ ಮಾಡುತ್ತೇವೆ. ಸಿದ್ದರಾಮಯ್ಯ ಡಿಕೆಶಿಗೆ ಆಹ್ವಾನ ಕೊಟ್ರ ಖರ್ಗೆ. ನಾನು ದೆಹಲಿಗೆ ಹೋದ ಮೇಲೆ ಇಂಪಾರ್ಟೆಂಟ್ ಜನರನ್ನ ಕರೆಸಿ ಮಾತನಾಡ್ತೇನೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ರಾಹುಲ್ ಗಾಂಧಿ ಕೂಡ ಸಭೆಯಲ್ಲಿ ಇರ್ತಾರೆ. ಸಿಎಂ ಡಿಸಿಎಂ ಇಬ್ಬರು ಕೂಡ ಇರ್ತಾರೆ. ಹೈಕಮಾಂಡ್ ಏಕಾಂಗಿಯಲ್ಲ. ಹೈಕಮಾಂಡ್ ಟೀಮ್ ಕುಳಿತುಕೊಂಡು ಪರಸ್ಪರ ಚರ್ಚಿಸಿ ನಿರ್ಣಯವನ್ನ ಕೈಗೊಳ್ಳುತ್ತೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. 3-4 ಜನರಿಗೆ ಕರೆಸಿ ಮಾತಾಡ್ತೀನಿ. ಅದರಲ್ಲಿ ಚರ್ಚೆ ಆದ್ಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೇವೆ. ಅದನ್ನ ವಿಶೇಷವಾಗಿ ಇಂಥ ಗೊಂದಲಕ್ಕೆ ತೆರೆ ಬೀಳ್ತದೆ. ಅವರಿಗೆಲ್ಲ ಕರ್ಸೆ ಮಾತಾಡಬೇಕಾಗ್ತದೆ. ಕರ್ಸೆ ಮಾತಾಡಿ ಸೆಟಲ್ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಮೀಟಿಂಗ್. ಕ್ಯಾಬಿನೆಟ್ ಸಭೆಗೂ ಮುನ್ನವೇ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ 5 ನಾಯಕರು ಭೇಟಿ ನೀಡಿದ್ದಾರೆ. ಸಚಿವರಾದ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಹಾಗೂ ಕೆಎನ್ ರಾಜಣ್ಣ ಸಿಎಂ ಜೊತೆಗೆ ದಿಢೀರಂತ ಸಭೆ ನಡೆಸಿದ್ದಾರೆ. ಅಲ್ಲಿ ಹೈಕಮಾಂಡ್ನವರು ಯಾವ ಉದ್ದೇಶದಿಂದ ಕರೆಸಿದ್ದಾರೆ ಅಂತಕ್ಕಂಥದ್ದನ್ನ ಮಂದಟ್ ಮಾಡ್ತಾರೆ. ಅಲ್ಲಿ ಏನೆಲ್ಲ ನಡೆಯುತ್ತೆ ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತದೆ, ನಿರ್ಧಾರಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಂದರು, ಶಿವಕುಮಾರ್ ಕೂಡ ಇರ್ತಾರೆ. ನಮ್ಮ ನಡೆ ಹೈಕಮಾಂಡ್ ನಡೆನೇ ನಮ್ಮ ನಡೆ. ಅಲ್ಲ ಸರ್, ಬಿಡಬೇಕು ಅನ್ನೋದೇನಾದ್ರು ಬಂದ್ರೆ ಬಿಡಬೇಕಾ ಬೇಡವಾ? ಬಿಡೋದು ಕಟ್ಕೊಳ್ಳೋದು ಅದೆಲ್ಲ ಅಲ್ಲಿ ತೀರ್ಮಾನ ಆಗೋದು. ಇನ್ನು ನಿನ್ನೆಯಷ್ಟೇ ನಾವು ಸಿಎಂ ಪರವಾಗಿದ್ದೇವೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ರು. ಇದೀಗ ಸಿಎಂ ಸರ್ಕಾರಿ ನಿವಾಸ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆದಿದ್ದು ಅಹಿಂದ ನಾಯಕ ನಡೆ ತೀವ್ರ ಕುತೂಹಲವನ್ನು ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣದ ಕುರ್ಚಿ ಕಲಹ ಕೊನೆಗೂ ಹೈಕಮಾಂಡ್ ಅಂಗಳವನ್ನ ತಲುಪಿಯಾಗಿದೆ. ಇದೇ ವಾರದಲ್ಲಿ ಕುರ್ಚಿ ಕಾಳಗಕ್ಕೆ ತೆರೆ ಎಳೆಯೋ ಸಾಧ್ಯತೆ ಇದ್ದು ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಮಟ್ಟದ ಚರ್ಚೆ ನಡೆಯಲಿದೆ. ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿ ಫೈಟ್ ದಿನೇ ದಿನೇ ಬಿರುಸಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ನಂಬರ್ ಗೇಮ್ಗೆ ಇಳಿದಿದ್ದಾರೆ. ಕಾಂಗ್ರೆಸ್ ಶಾಸಕರನ್ನ ತಮ್ಮತ್ತ ಸೆಳೆದುಕೊಳ್ಳುವ ಆಟವನ್ನು ಆರಂಭಿಸಿದ್ದಾರೆ. ತಮ್ಮ ಕಡೆಯೂ ಕೂಡ ಶಾಸಕರ ಬೆಂಬಲ ಇದೆ ಅಂತ ಕಾಂಗ್ರೆಸ್ ಹೈಕಮಾಂಡ್ಗೆ ತೋರಿಸುವ ಪ್ರಯತ್ನ ಕೂಡ ಆರಂಭಿಸಿದ್ದಾರೆ. ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅಖಾಡಕ್ಕೆ ಧುಮುಕಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿ ಸೆಟಲ್ ಮಾಡುತ್ತೇವೆ. ಸಿದ್ದರಾಮಯ್ಯ ಡಿಕೆಶಿಗೆ ಆಹ್ವಾನ ಕೊಟ್ರ ಖರ್ಗೆ. ನಾನು ದೆಹಲಿಗೆ ಹೋದ ಮೇಲೆ ಇಂಪಾರ್ಟೆಂಟ್ ಜನರನ್ನ ಕರೆಸಿ ಮಾತನಾಡ್ತೇನೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ರಾಹುಲ್ ಗಾಂಧಿ ಕೂಡ ಸಭೆಯಲ್ಲಿ ಇರ್ತಾರೆ. ಸಿಎಂ ಡಿಸಿಎಂ ಇಬ್ಬರು ಕೂಡ ಇರ್ತಾರೆ. ಹೈಕಮಾಂಡ್ ಏಕಾಂಗಿಯಲ್ಲ. ಹೈಕಮಾಂಡ್ ಟೀಮ್ ಕುಳಿತುಕೊಂಡು ಪರಸ್ಪರ ಚರ್ಚಿಸಿ ನಿರ್ಣಯವನ್ನ ಕೈಗೊಳ್ಳುತ್ತೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. 3-4 ಜನರಿಗೆ ಕರೆಸಿ ಮಾತಾಡ್ತೀನಿ. ಅದರಲ್ಲಿ ಚರ್ಚೆ ಆದ್ಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೇವೆ. ಅದನ್ನ ವಿಶೇಷವಾಗಿ ಇಂಥ ಗೊಂದಲಕ್ಕೆ ತೆರೆ ಬೀಳ್ತದೆ. ಅವರಿಗೆಲ್ಲ ಕರ್ಸೆ ಮಾತಾಡಬೇಕಾಗ್ತದೆ. ಕರ್ಸೆ ಮಾತಾಡಿ ಸೆಟಲ್ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಮೀಟಿಂಗ್. ಕ್ಯಾಬಿನೆಟ್ ಸಭೆಗೂ ಮುನ್ನವೇ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ 5 ನಾಯಕರು ಭೇಟಿ ನೀಡಿದ್ದಾರೆ. ಸಚಿವರಾದ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಹಾಗೂ ಕೆಎನ್ ರಾಜಣ್ಣ ಸಿಎಂ ಜೊತೆಗೆ ದಿಢೀರಂತ ಸಭೆ ನಡೆಸಿದ್ದಾರೆ. ಅಲ್ಲಿ ಹೈಕಮಾಂಡ್ನವರು ಯಾವ ಉದ್ದೇಶದಿಂದ ಕರೆಸಿದ್ದಾರೆ ಅಂತಕ್ಕಂಥದ್ದನ್ನ ಮಂದಟ್ ಮಾಡ್ತಾರೆ. ಅಲ್ಲಿ ಏನೆಲ್ಲ ನಡೆಯುತ್ತೆ ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತದೆ, ನಿರ್ಧಾರಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಂದರು, ಶಿವಕುಮಾರ್ ಕೂಡ ಇರ್ತಾರೆ. ನಮ್ಮ ನಡೆ ಹೈಕಮಾಂಡ್ ನಡೆನೇ ನಮ್ಮ ನಡೆ. ಅಲ್ಲ ಸರ್, ಬಿಡಬೇಕು ಅನ್ನೋದೇನಾದ್ರು ಬಂದ್ರೆ ಬಿಡಬೇಕಾ ಬೇಡವಾ? ಬಿಡೋದು ಕಟ್ಕೊಳ್ಳೋದು ಅದೆಲ್ಲ ಅಲ್ಲಿ ತೀರ್ಮಾನ ಆಗೋದು. ಇನ್ನು ನಿನ್ನೆಯಷ್ಟೇ ನಾವು ಸಿಎಂ ಪರವಾಗಿದ್ದೇವೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ರು. ಇದೀಗ ಸಿಎಂ ಸರ್ಕಾರಿ ನಿವಾಸ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆದಿದ್ದು ಅಹಿಂದ ನಾಯಕ ನಡೆ ತೀವ್ರ ಕುತೂಹಲವನ್ನು ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.